ಅರ್ಚಕರ ಸಂಘದ ಒಂದು ಸಮಾವೇಶ. ಅದರಲ್ಲಿ ರಾಜ್ಯ ಅರ್ಚಕರ ಸಂಘದ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು, ಪ್ರೊಫೆಸರ್ ರಾಧಾಕೃಷ್ಣ ಅವರು, ದೀಕ್ಷಿತ್ ಅವರು ಎಲ್ಲರೂ ಬಂದಿದ್ದರು. ಇನ್ನು ಸಹಜವಾಗಿ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಶರತ್ ಬಚ್ಚೇಗೌಡರು. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಅರ್ಚಕರೆಲ್ಲ ಸೇರಿ ಅವ್ರೇನು ಡಿಮ್ಯಾಂಡ್ಸ್ ಏನು ಜಾಸ್ತಿ ಇಲ್ಲ, ಯಾಕೆಂದರೆ ಬಹುತೇಕ ಅವ್ರ ಡಿಮ್ಯಾಂಡ್ಸ್ ಎಲ್ಲನೂ ಮಾಡಿಕೊಟ್ಟಿದ್ದೀವಿ. ಒಂದು ಸಮಾವೇಶ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ವಿ. ನಮ್ಮದು ಒಟ್ಟು 2016ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿದ್ದು 2016. ಮತ್ತು ನಾನು ಬಂದಮೇಲೆ 2023ರಲ್ಲಿ 9,000 ಜನಕ್ಕೆ ಅನುಮೋದನೆ ಆಯಿತು. ಈಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ. BMTCನಲ್ಲಿ 2,500 ಜನಕ್ಕೆ ಅನೌನ್ಸ್ ಮಾಡಿದ್ದಾರೆ, ಲಿಸ್ಟ್ ಅನೌನ್ಸ್ ಆಗಿದೆ. ಕಲ್ಯಾಣ ಕರ್ನಾಟಕ 1,600 ಜನಕ್ಕೆ ಕೊಟ್ಟೇ ಬಿಟ್ಟರು. ವಾಯುವ್ಯ ಕರ್ನಾಟಕ KSRTCನಲ್ಲಿ ಡ್ರೈವಿಂಗ್ ಟೆಸ್ಟ್ ನಡೀತಾ ಇದೆ. ಒಟ್ಟು 9,000 ಜನಕ್ಕೆ ಉದ್ಯೋಗ ಸಿಗುತ್ತೆ. ಆಮೇಲೆ ಡ್ರೈವರ್ಸು ಕಂಡಕ್ಟರ್ಸ್ ಇಲ್ಲ, ನಾವು ಸಂಸ್ಥೆನೇ ನಡೆಸೋಕ್ಕಾಗಲ್ವಲ್ಲ, ಬೇಕೇ ಬೇಕು. 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ನಾನು ಬಂದ ಮೇಲೆ 4 ಕಾರ್ಪೊರೇಷನಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಮುಂಚೆ ನಿಲ್ಲಿಸ್ಬಿಟ್ಟಿದ್ರು. 4 ಕಾರ್ಪೊರೇಷನ್ 1,000 ಜನಕ್ಕೆ ಕೊಟ್ಟಿದ್ದೀವಿ. ಒಟ್ಟು 10,000 ಜನ ನಮಗೆ ಹೊಸದಾಗಿ ನೌಕರಿ ಕೊಟ್ಟಂಗೆ ಆಗುತ್ತೆ. ಅರ್ಚಕರ ಸಂಘದ ಒಂದು ಸಮಾವೇಶ. ಅದರಲ್ಲಿ ರಾಜ್ಯ ಅರ್ಚಕರ ಸಂಘದ ಅಧ್ಯಕ್ಷರಾದ ದಿನೇಶ್ ಗುಂಡೂರಾವ್ ಅವರು, ಪ್ರೊಫೆಸರ್ ರಾಧಾಕೃಷ್ಣ ಅವರು, ದೀಕ್ಷಿತ್ ಅವರು ಎಲ್ಲರೂ ಬಂದಿದ್ದರು. ಇನ್ನು ಸಹಜವಾಗಿ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಶರತ್ ಬಚ್ಚೇಗೌಡರು. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಅರ್ಚಕರೆಲ್ಲ ಸೇರಿ ಅವ್ರೇನು ಡಿಮ್ಯಾಂಡ್ಸ್ ಏನು ಜಾಸ್ತಿ ಇಲ್ಲ, ಯಾಕೆಂದರೆ ಬಹುತೇಕ ಅವ್ರ ಡಿಮ್ಯಾಂಡ್ಸ್ ಎಲ್ಲನೂ ಮಾಡಿಕೊಟ್ಟಿದ್ದೀವಿ. ಒಂದು ಸಮಾವೇಶ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ವಿ. ನಮ್ಮದು ಒಟ್ಟು 2016ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿದ್ದು 2016. ಮತ್ತು ನಾನು ಬಂದಮೇಲೆ 2023ರಲ್ಲಿ 9,000 ಜನಕ್ಕೆ ಅನುಮೋದನೆ ಆಯಿತು. ಈಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ. BMTCನಲ್ಲಿ 2,500 ಜನಕ್ಕೆ ಅನೌನ್ಸ್ ಮಾಡಿದ್ದಾರೆ, ಲಿಸ್ಟ್ ಅನೌನ್ಸ್ ಆಗಿದೆ. ಕಲ್ಯಾಣ ಕರ್ನಾಟಕ 1,600 ಜನಕ್ಕೆ ಕೊಟ್ಟೇ ಬಿಟ್ಟರು. ವಾಯುವ್ಯ ಕರ್ನಾಟಕ KSRTCನಲ್ಲಿ ಡ್ರೈವಿಂಗ್ ಟೆಸ್ಟ್ ನಡೀತಾ ಇದೆ. ಒಟ್ಟು 9,000 ಜನಕ್ಕೆ ಉದ್ಯೋಗ ಸಿಗುತ್ತೆ. ಆಮೇಲೆ ಡ್ರೈವರ್ಸು ಕಂಡಕ್ಟರ್ಸ್ ಇಲ್ಲ, ನಾವು ಸಂಸ್ಥೆನೇ ನಡೆಸೋಕ್ಕಾಗಲ್ವಲ್ಲ, ಬೇಕೇ ಬೇಕು. 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ ನಾನು ಬಂದ ಮೇಲೆ 4 ಕಾರ್ಪೊರೇಷನಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಮುಂಚೆ ನಿಲ್ಲಿಸ್ಬಿಟ್ಟಿದ್ರು. 4 ಕಾರ್ಪೊರೇಷನ್ 1,000 ಜನಕ್ಕೆ ಕೊಟ್ಟಿದ್ದೀವಿ. ಒಟ್ಟು 10,000 ಜನ ನಮಗೆ ಹೊಸದಾಗಿ ನೌಕರಿ ಕೊಟ್ಟಂಗೆ ಆಗುತ್ತೆ.